ಸೊ ಇವತ್ತು ನಾವು ಒಂದು ಗ್ರೇಪ್ಸ್ ಫಾರ್ಮಿಗೆ ಬಂದಿವಿ. ಸರ್ ನಿಮ್ಮ ಹೆಸರು ಮತ್ತೆ ಫಾರ್ಮಿಂಗ್ ಲೊಕೇಶನ್? ನನ್ನ ಹೆಸರು ಪವನ್ ಅಂತ. ಇದು ಫಾರ್ಮ್ ಇರೋದು ದೇವನಹಳ್ಳಿ ಹತ್ರ. ಎಷ್ಟು ವರ್ಷದಿಂದ ಮಾಡ್ತಿದ್ರು? ನಾವಪ್ಪ ಒಂದು 18 ಇಯರ್ಸ್ ಇಂದ ಮಾಡ್ತಾರೆ, 18 to 19 ಇಯರ್ಸ್. ಮತ್ತೆ ಇದು 1 ಎಕರೆಯಲ್ಲಿ ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕು, ಸೆಟಪ್ ಮಾಡ್ಬೇಕಂದ್ರೆ ಏನಾದ್ರು ಡೀಟೇಲ್ಸ್? ಗ್ರೇಪ್ಸ್ ಯಾವ್ದಾದ್ರು ಇರ್ಲಿ, ಇಯರ್ಲಿ ಒನ್ಸ್ ಮಾತ್ರ ಕ್ರಾಪ್ ಬರೋದು. ಸೊ ಇಯರ್ಲಿ ಒನ್ಸ್ ಕ್ರಾಪ್ ಇದು. ಬೇರೆ ತರ 3 months 4 months ಎಲ್ಲ ಆಗಲ್ಲ. ಅಂಡ್ ಒನ್ ಟೈಮ್ ಹಚ್ಚಿದ್ರೆ ಒಂದು 13 to 14 ಇಯರ್ಸ್. 13 to 14 ಬಟ್ ನೀಟಾಗಿ ನೋಡ್ಕೊಬೇಕು, ಇಲ್ಲ ಅಂತಂದ್ರೆ ಹೊರಟೋಗುತ್ತೆ. ಇದ್ರಲ್ಲಿ ಇದೆಲ್ಲ ಫಿಕ್ಸ್ಡ್ ಇರುತ್ತೆ. ಫಿಕ್ಸ್ಡ್ ಅಂತಂದ್ರೆ ಅದೇ 1 ಟೈಮ್ ಮಾತ್ರ ನಾವು ನೋಡ್ಕೊಬೇಕು. ಇದಾದ್ಮೇಲೆ ಇದನ್ನ ಏನಂತಾರೆ, ಇಯರ್ಲಿ ಒನ್ಸ್ ಇಲ್ಲಿ ಒಂದು ಇದನ್ನ ಕಣ್ಣು ಅಂತಾರೆ. ಒಂದ್ರಿಂದ ಒಂದು ಇದೇನಿದೆ ನೋಡಿ, ಗೊತ್ತಾಗ್ತಾ ಇದೆಯಾ? ಇದನ್ನ ಒಂದು 3 ಕಣ್ಣು ಬಿಟ್ಬಿಟ್ಟು ಇಲ್ಲಿ ಕಟ್ ಮಾಡ್ತಾರೆ. ಇದನ್ನ ಯಾವಾಗ ಮಾಡ್ತಾರೆ ಅಂತಂದ್ರೆ, ಈ ಮಾರ್ಚ್ ಅಲ್ಲಿ ಎವ್ರಿ ಇಯರ್ ಕ್ರಾಪ್ ಬರೋದು. ಮಾರ್ಚ್ ಆದ್ಮೇಲೆ ಇಲ್ಲಿ ಕಟ್ ಮಾಡ್ತಾರೆ. ಅದಾದ್ಮೇಲೆ ಇವಾಗ ಬರೀ ಕಡ್ಡಿನ ಮಾತ್ರ ಬೆಳೆಸ್ತೀವಿ ನೋಡಿ, ನವೆಂಬರ್ ವರ್ಗುನು. ಇವಾಗ ನಮಗ್ ಬೇಕಾಗಿರೋದು ಇಷ್ಟು ಮಾತ್ರ. ನೆಕ್ಸ್ಟ್ ಇಷ್ಟು ಈ 6-7 months ಏನಿದೆ, ಬರೀ ಕಡ್ಡಿನ ಮಾತ್ರ ನೋಡ್ಕೊಬೇಕು, ಕ್ರಾಪ್ ಬರಲ್ಲ. ಆಫ್ಟರ್ ಇವಾಗ ನವೆಂಬರ್ ಅಂತಂದ್ರೆ ಇಲ್ಲಿ ಕಟ್ ಮಾಡ್ತಾರೆ. ಇದ್ರಲ್ಲಿ ಗ್ರೇಪ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಟಿಲ್ ಮಾರ್ಚ್ ವರ್ಗುನು ನಾವು ಗ್ರೇಪ್ಸ್ ನ ನೀಟಾಗಿ ಮೈಂಟೈನ್ ಮಾಡ್ಬೇಕು. ಅದಾದ್ಮೇಲೆ ಅದನ್ನ ಇನ್ಫೆಕ್ಷನ್ ಅದು ಇದು ಆಗ್ಲಾರ್ದಂಗ್ ಸ್ಪ್ರೇ ಮಾಡ್ತಾನೆ ಇರ್ಬೇಕು. ನಮ್ದು ಅಂತಾನೆ ಅಲ್ಲ, ಯಾರ್ದಾದ್ರು ಆಗ್ಬೋದು. ಗ್ರೇಪ್ಸ್ ಎಲ್ಲ ಯಾವ ತರ ಅಂತಂದ್ರೆ, ಬೆಳ್ಸೋರ್ಗು ಮಾತ್ರ ಫಾರ್ಮರ್ಸ್ ಇದು. ಅದನ್ನ ಟ್ರಾನ್ಸ್ಪೋರ್ಟೇಶನ್ ಅದು ಎಲ್ಲ ಏನಿರುತ್ತೆ ಅದಕ್ಕೆ ಬೇರೆಯವ್ರು ಬರ್ತಾರೆ, ಅವರೇ ತಗೊಂಡ್ ಹೋಗ್ತಾರೆ. ನಮ್ದೆಲ್ಲ ಏನು ಇನ್ಚಾರ್ಜ್ ಇರಲ್ಲ, ಬರೀ ಓನ್ಲಿ ನಮ್ದು ಕ್ರಾಪ್ಸ್ ಬೆಳ್ಸೋದಷ್ಟೇ. ಅವರೇ ಬಂದು ಕಟ್ ಮಾಡ್ಕೊಂಡು ತಗೊಂಡ್ ಹೋಗ್ತಾರೆ. ಬಟ್ ನಾವೆಲ್ಲ ಅಮೌಂಟ್ ಎಲ್ಲ ಮಾತಾಡ್ಕೊಂಡು. ಲಾಸ್ಟ್ ಇಯರ್ ಒಂದು 75-80 rupees 1 kg. ಇದು ಶರದ್ ಅಂತ. ಶರದ್ ವೆರೈಟಿ. ರೆಡ್ ಗ್ಲೋಬ್ ಎಲ್ಲ ಅಂತಂದ್ರೆ 100, 110 ಈ ತರ ಇರುತ್ತೆ. ಕ್ವಾಲಿಟಿ ಮೇಲೆ ಡಿಪೆಂಡ್. ಒಂದಿಷ್ಟು ಹೈಟ್ ಇದ್ದಾಗ ಗ್ರಾಫ್ಟಿಂಗ್ ಮಾಡಿರ್ತಾರೆ. ಅದಾದ್ಮೇಲೆ ಇದು ಬೆಳೆಸ್ಕೊಂಡು, ಇದು ಮೈನ್ ಅಂತಾರೆ. ಇದು 2 ಡಿವೈಡ್ ಆಗುತ್ತೆ. ಅದಾದ್ಮೇಲೆ ಇದನ್ನ ಸೆಕೆಂಡ್ರಿ ಅಂತಾರೆ. ಇದು ಥರ್ಸ್ಟಿ ಇದ್ರಲ್ಲಿ ಬರೋದನ್ನ. ಈ ಮೈನು ಸೆಕೆಂಡ್ರಿ ಎಲ್ಲ ಏನಿರುತ್ತೆ ಇದೆಲ್ಲ ಫಿಕ್ಸ್. ಒನ್ಸ್ ನಾವು ಇದು ಬೆಳೆಸಿದಿರಿ ಅಂತಂದ್ರೆ ಮಿನಿಮಮ್ 12 to 13 years ಹೀಗೆ ಇರುತ್ತೆ. ಇದನ್ನ ಮಾತ್ರ ನಾವು ಕಟ್ ಮಾಡೋದು, ಇದ್ರಲ್ಲೇ ಕ್ರಾಪ್ ತಗೊಳ್ಳೋದು ನಾವು. ಇವಾಗ ಮಾರ್ಚ್ ಕ್ರಾಪ್ ತಗೊಂಡ್ಮೇಲೆ ಇಲ್ಲಿ ಕಟ್ ಮಾಡ್ತಾರೆ. ಇವಾಗ ಬರೀ ಕಡ್ಡಿನ ಮಾತ್ರ ನೋಡ್ಕೊಬೇಕು. ಇದೆಲ್ಲ ಹಾಗೆ ಇರುತ್ತೆ 12 to 13 years. ಮಾರ್ಚ್ ಅಲ್ಲಿ ಇದು ಕಟ್ ಮಾಡಿದ್ರೆ ಅದಾದ್ಮೇಲೆ ಬರೀ ಗಿಡನ್ ಮಾತ್ರ, ಇದನ್ ಮಾತ್ರ ನೋಡ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಒಂದು 6-7 months ಇದನ್ನ ನೀಟಾಗಿ ನೋಡ್ಕೊಬೇಕು. ಯಾಕಂದ್ರೆ ಕಡ್ಡಿ ತುಂಬಾ ಇಂಪಾರ್ಟೆಂಟ್. ಇದು ಚೆನ್ನಾಗಿ ಬೆಳೆದ್ರೆ ಕ್ರಾಪ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದಿಷ್ಟಕ್ಕೆ ಕಟ್ ಮಾಡ್ತಾರೆ. ನೆಕ್ಸ್ಟ್ ಇವಾಗ ಇಲ್ಲಿ ಇಷ್ಟು ಕಟ್ ಮಾಡ್ತಾರೆ. ಇದ್ರಲ್ಲಿ ಗ್ರೇಪ್ಸ್ ಸ್ಟಾರ್ಟ್ ಆಗುತ್ತೆ ಕ್ರಾಪ್. ನೆಕ್ಸ್ಟ್ ಇವಾಗ ಕ್ರಾಪ್ ನ ನೀಟಾಗಿ ನೋಡ್ಕೊಬೇಕು. ಅದಕ್ಕೆ ಇವಾಗ ಒಂದು ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಇಲ್ಲಿ ಕಟ್ ಮಾಡಿದ್ರೆ ನೆಕ್ಸ್ಟ್ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಅದು ಮಾರ್ಚ್ ಅಲ್ಲಿ ಕ್ರಾಪ್ ಬರುತ್ತೆ. ಗ್ರಾಫ್ಟಿಂಗ್ ಮಾಡಿದಾಗ ಅದ್ರದ್ದು ನೀವು ಯಾವ್ದು ವೆರೈಟಿ ಇದ್ ಮಾಡಿರ್ತೀರೋ ಅಲ್ಲಿಂದ ಆ ವೆರೈಟಿ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹತ್ರ ಯಾವ ವೆರೈಟಿ ಇದೆ? ನಮ್ಮ ಹತ್ರ 4 ಇದೆ. ರೆಡ್ ಗ್ಲೋಬ್ ಅಂತ, ರೆಡ್ ಕಲರ್ ದಪ್ಪ ಬರುತ್ತೆ ನೋಡಿ, ವಿತ್ ಸೀಡ್ಸ್ ಎಲ್ಲ ಇರುತ್ತೆ. ಇನ್ನೊಂದು ಶರದ್, ಇದು ಫ್ಲೇಮ್ ಅಂತ. ಇದು ಚಿಕ್ಕದಾಗಿರುತ್ತೆ, ರೌಂಡ್ ರೆಡ್ ಕಲರ್. ಇದೆಲ್ಲ ಸೀಡ್ಲೆಸ್. ಒಳ್ಳೆ ಟೇಸ್ಟ್ ಇರುತ್ತೆ. ಇಲ್ಲಿ ಜಾಸ್ತಿ ಡಿಮಾಂಡ್ ಇದ್ದಿದ್ದು ಯಾವ್ದು? ಲೋಕಲ್ ನಾರ್ಮಲ್ ಆಗಂದ್ರೆ ಶರದ್ ಎಲ್ಲರೂ ಬೆಳೆಯೋದು. ಇನ್ ಕಂಪ್ನೀಸ್ ಬಂದ್ ಬೈ ಮಾಡೋದು? ಅದು ಕಂಪ್ನೀಸ್ ಎಲ್ಲ ಅದೇ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾರೆ. ನಮ್ದೆಲ್ಲ ಇನ್ಚಾರ್ಜ್ ಏನು ಇರಲ್ಲ, ಎಲ್ಲ ಅವರೇ ಬಂದು ತಗೊಂಡ್ ಹೋಗ್ತಾರೆ. ನಮ್ದೇನಿದ್ರು ಬರೀ ಗ್ರೋ ಮಾಡೋದು ಅಷ್ಟೇ. ದ್ರಾಕ್ಷಿ ಗಿಡ ಬೆಳೆಸುವಾಗ ಫಸ್ಟ್ 1 yearಗೆ ಇದು ಕಂಪಲ್ಸರಿ ಈ ತರ ಇಡ್ಲೇಬೇಕು. ಇದು ಇದ್ರೇನೆ ಸಪೋರ್ಟ್ ಇದಕ್ಕೆ, ಇಲ್ಲ ಅಂದ್ರೆ ಈ ತರ ಆಗುತ್ತೆ. ಯಾಕಂದ್ರೆ ಇವಾಗ ಏನ್ ಸ್ಟ್ರೈಟ್ ಬೆಳೆಸ್ತಿರೋ ಅದು 13 to 14 years ಏನಿರುತ್ತೆ ಅವಾಗ ಸ್ಟ್ರೈಟ್ ಗೆ ಇರುತ್ತೆ. ಇಲ್ಲ ಅಂದ್ರೆ ಅದು 4-5 years ಆಗಿರ್ಬೋದು. ಅಷ್ಟು ಆದ್ಮೇಲೆ ನಿಮ್ಗೆ ಸಪೋರ್ಟ್ ಏನ್ ಬೇಕಲ್ಲ ಇದನ್ನೆಲ್ಲ ತೆಗ್ದ್ಬಿಡ್ಬೋದು. ಅಂದ್ರೆ 1 ಎಕರೆನಲ್ಲಿ ಅಂತಂದ್ರೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಅಂತಂದ್ರೆ ಒಂದು 13 to 15 lakhs ಬೇಕು ಟೋಟಲ್ ಕಾಸ್ಟ್ ಸೆಟಪ್ ಮಾಡೋದಕ್ಕೆ. 13 to 14 ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅದು ನಮಗ್ ರಿಟರ್ನ್ ಬರ್ಬೇಕಂದ್ರೆ ಎಷ್ಟು ಇಯರ್ಸ್ ಬೇಕಾಗುತ್ತೆ? ಫಸ್ಟ್ ಕ್ರಾಪ್ ಬರ್ಬೇಕು ಅಂತಂದ್ರೆ ಇದು 2 years ತಗೊಳುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಇಯರ್ಲಿ ಬರ್ತಾ ಇರುತ್ತೆ. ಗ್ರೇಪ್ಸ್ ನಾರ್ಮಲ್ ಸೀಡ್ಲೆಸ್ ಬಂದು ಇಯರ್ಲಿ ಕ್ರಾಪ್ ಅಂದ್ರೆ ಇಯರ್ಲಿ ಒನ್ಸ್ ಬರುತ್ತೆ ಅಷ್ಟೇ. ಹಾಗಾದ್ರೆ ಫಸ್ಟ್ ಇಯರ್ ಈಲ್ಡ್ ಎಷ್ಟು ಬರುತ್ತೆ? ಫಸ್ಟ್ ಇಯರ್ ಒಂದು 8 to 10 tons ಬರುತ್ತೆ. ಆಮೇಲೆ ಥರ್ಡ್ ಇಯರ್ ಇಂದ ಸ್ವಲ್ಪ ರೈಸ್ ಆಗುತ್ತೆ. ಸ್ವಲ್ಪ ಅಂತಂದ್ರೆ ನಾರ್ಮಲ್ ಆಗಿ ಬರುತ್ತೆ. ಆವರೇಜ್ ಆಗಿ
ಒಂದು 12 to 15 ಟನ್ಸ್ 12 to ಬರುತ್ತೆ 15 ಟನ್ಸ್ ರೈಸ್ ಆಗುತ್ತೆ. ಚೆನ್ನಾಗಿ ಮಾಡಿದ್ರೆ ಜಾಸ್ತಿನೂ ಬರುತ್ತೆ. ಜಾಸ್ತಿ ಬರುತ್ತೆ. ಮತ್ತೆ ಪ್ರೈಸ್ ಏನಿದೆ ಮಾರ್ಕೆಟ್ ಅಲ್ಲಿ ಈಗ? ಪ್ರೈಸ್ ನಾರ್ಮಲ್ ಆಗಿ ಆವರೇಜ್ ಆಗಿ ಒಂದು 80 rupees ಇರುತ್ತೆ. ಒಂದೊಂದ್ಸಲ 100 ಹೋಗುತ್ತೆ, ಓಕೆ ಓಕೆ. ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಒಂದೊಂದ್ಸಲ. 15 ಟನ್ಸ್ ಇಂಟು 80 rupees per kg ಹಿಡ್ಕೊಂಡು ಹೋದ್ರೆ ಒಂದು 12 lakhs ಆಗುತ್ತೆ. 12 lakhs ರೇಟ್ ಒಂದು 100 ರೂಪಾಯಿ ಇದ್ರೆ ಒಂದು 15 ಲಕ್ಷ ಅಂದ್ರೆ 12-15 ಲಕ್ಷ. 12 to 15 lakhs 12 to 15 lakhs ಇಯರ್ಲಿ. ಓಕೆ. 13 to 15 ಇನ್ವೆಸ್ಟ್ಮೆಂಟ್ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನೇನ್ ಖರ್ಚು ಬರುತ್ತೆ? ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಪ್ಲಾಟ್ ರೆಡಿ ಮಾಡ್ಕೊಬೇಕು. ಓಕೆ ಅಲ್ಲ ಎಲ್ಲದನ್ನು ಪರ್ಫೆಕ್ಟ್ ಹೇಳಕ್ಕಾಗಲ್ಲ, ಒಂದು ಆವರೇಜ್ ಅಂತ ಅಂದ್ರೆ ಓಕೆ. ಸ್ಟಾರ್ಟಿಂಗ್ ಪ್ಲಾಟ್ ರೆಡಿ ಮಾಡೋದಕ್ಕೆ ಒಂದು 50,000 ಬೇಕು 50,000 ರೆಡಿ ಮಾಡ್ಕೊಳ್ಳೋದಕ್ಕೆ. ಅದಾದ್ಮೇಲೆ ಕಲ್ಲು ಬೇಕಾಗುತ್ತೆ. ಕಲ್ಲು ಒಂದು ಟೋಟಲ್ ಆಗಿ 1 acreಗೆ 350 ಕಲ್ಲು ಬೇಕು. 350 ಒಂದ್ ಕಲ್ಗೆ ಎಷ್ಟು? ಒಂದ್ ಕಲ್ಗೆ 500 rupees ಆಗುತ್ತೆ. 500 350 into 500 ಅಂದ್ರೆ 1,75,000 ಅನ್ಕೊಳ್ಳಿ. 1,75,000. ಅದಾದ್ಮೇಲೆ ಇದು ಕಂಬಿ ಬೇಕು. ಇದು ವೈರ್. ಕಂಬಿಗೆ ಒಂದು 1 ton ಬೇಕಾಗುತ್ತೆ. 1 ton ಬೇಕು. 1 ton ಇವಾಗ ಒಂದು 1,20,000 1,30,000 ಆಗುತ್ತೆ. ಮತ್ತೆ ಇದನ್ನ ಫಿಟ್ ಮಾಡೋದಕ್ಕೆ ಲೇಬರ್ ಚಾರ್ಜಸ್ ಕಂಪ್ಲೀಟ್ ಸೆಟಪ್ ರೆಡಿ ಮಾಡೋದಕ್ಕೆ ಒಂದು 65K. ಓಕೆ. ಒಂದು ಆವರೇಜ್ ಆಗಿ ಒಂದು 10 days ಅಲ್ಲಿ ರೆಡಿ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಈಗ 1 acreಗೆ ಎಷ್ಟು ಗಿಡ ಬರುತ್ತೆ? 1 acreಗೆ ಒಂದು ಆವರೇಜ್ ಆಗಿ ಒಂದು 800 ಪ್ಲಾಂಟ್ಸ್ ಬರುತ್ತೆ. 800 ಪ್ಲಾಂಟ್ಸ್. ಅಂಡ್ ಒನ್ ಪ್ಲಾಂಟ್ಗೆ ಎಷ್ಟು? ಒಂದು ಪ್ಲಾಂಟ್ಗೆ 25 rupees. 25 rupees ಅಂದ್ರೆ ಅದೊಂದು 20,000 ಬಂತು. ಒಂದು 20,000 ಬರುತ್ತೆ. ಓಕೆ. ಆಮೇಲೆ ವಾಟರ್ ಎಲ್ಲ ಹೆಂಗ್ ಬಿಡ್ತೀರಾ? ಇದು ಡ್ರಿಪ್ ಇರಿಗೇಷನ್. ಈ ಡ್ರಿಪ್ ಎಲ್ಲ ಮಾಡೋದಕ್ಕೆ ಒಂದು 40,000 ಬೇಕು. 40,000 ಪೈಪ್ ಲೈನ್ ಎಲ್ಲ ಗೆ 20,000 ಇದು ಡ್ರಿಪ್ ಇಂದ ಒಂದು 40,000 ಬೇಕು. ಸೊ ಈಗ ಪ್ಲಾಂಟಿಂಗ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಪ್ಲಾಂಟಿಂಗ್ ಅದೇ ಒಂದು ಫೆಬ್ರವರಿ ಮಾರ್ಚ್ ಅಲ್ಲಿ ಮಾಡಿದ್ರೆ ಒಂದು 7-8 months ಅದು ದೊಡ್ಡದಾಗಬೇಕು ಗಿಡ. ಓಕೆ. ಅದಾದ್ಮೇಲೆ ಗ್ರಾಫ್ಟಿಂಗ್ ರೆಡಿ ಆಗಿರುತ್ತೆ. ಗ್ರಾಫ್ಟಿಂಗ್ ನಿಮ್ಗೆ ಯಾವ್ದು ವೆರೈಟಿ ಬೇಕೋ ಅದನ್ನ ಗ್ರಾಫ್ಟಿಂಗ್ ಯಾವ ಮಂತ್ ಅಲ್ಲಿ ರೆಡಿ ಆಗುತ್ತೆ? ಒಂದು ನವೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ. ಗ್ರಾಫ್ಟಿಂಗ್ ಆದ್ಮೇಲೆ ಅದೇ ಒಬ್ರು ನೋಡ್ಕೊಳ್ಳೋದಕ್ಕೆ ಇರ್ಲೇಬೇಕು. ಅವ್ರದ್ದು ಲೇಬರ್ ಚಾರ್ಜಸ್ ಒಂದು ಹತ್ರ ಒಂದು 1 lakh 1.2 lakh ಈ ತರ ಬರುತ್ತೆ. ಆಮೇಲೆ ಇದ್ರ ರನ್ನಿಂಗ್ ಕಾಸ್ಟ್ ಅಲ್ಲಿ ಏನೇನ್ ಬರುತ್ತೆ? ರನ್ನಿಂಗ್ ಕಾಸ್ಟ್ ಅಲ್ಲಿ ಗೊಬ್ಬರ ಹಾಕ್ಸ್ಬೇಕಾಗುತ್ತೆ. ಗೊಬ್ಬರಗೆ ಒಂದು 4 ಲಾರಿ ಬೇಕು. ಒಂದಕ್ಕೆ ಒಂದು 25,000 ಆಗುತ್ತೆ. 1 ಲಕ್ಷ 1 ಎಕರೆಗೆ. ಆಯ್ತು. ಆಮೇಲೆ ಫಂಗಿಸೈಡ್ ಪೆಸ್ಟಿಸೈಡ್ ಇದರದೆಲ್ಲ ಒಂದು ಅವರೇಜ್ ಒಂದು 1.5 lakhs ಬರ್ಬೋದು. ಆಮೇಲೆ ಫರ್ಟಿಲೈಸರ್ ಅದಕ್ಕೂ ಒಂದು 1 lakh ಬೇಕು. 1 lakh. ಓಕೆ. ಸೊ ಇಯರ್ಲಿ ಲೇಬರ್ ಚಾರ್ಜ್ ಎಷ್ಟು ಬರುತ್ತೆ? ಇಯರ್ಲಿ ಲೇಬರ್ ಚಾರ್ಜ್ ಒಂದು 2.8 lakh ಈ ತರ ಬರುತ್ತೆ. 2.8 lakh. ಆಮೇಲೆ ಗ್ರೇಪ್ಸ್ ಸ್ಟಾರ್ಟ್ ಆಗುತ್ತೆ. ಒಂದು ನವೆಂಬರ್ ಆದ್ಮೇಲೆ ಒಂದು ಕಟಿಂಗ್ ಮಾಡ್ತೀರಿ. ಕಟಿಂಗ್ ಆದ್ಮೇಲೆ ಮತ್ತೆ ಗ್ರೇಪ್ಸ್ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾದ್ರು ಕಾಸ್ಟ್ ಬರುತ್ತಾ? ಅವಾಗ ಗ್ರೇಪ್ಸ್ ಬಂದ್ಮೇಲೆ ಟಿನ್ನಿಂಗ್ ಅಂತ ಮಾಡ್ತೀರಿ. ಓಕೆ. ಟಿನ್ನಿಂಗ್ ಏನಕ್ಕೆ ಮಾಡ್ತಾರೆ? ಟಿನ್ನಿಂಗ್ ಮಾಡೋದು ಏನಕ್ಕೆ ಅಂತಂದ್ರೆ ನೀವು ಹಾಗೆ ಬಿಟ್ಬಿಟ್ರೆ ಜಾಸ್ತಿ ಗ್ರೇಪ್ಸ್ ಇರುತ್ತೆ. ಸೊ ಕ್ವಾಲಿಟಿ ಬರಲ್ಲ, ಕ್ವಾಂಟಿಟಿ ಬರಲ್ಲ. ಓಕೆ. ಟಿನ್ನಿಂಗ್ ಮಾಡಿದ್ರೆ ಏನಂತಂದ್ರೆ ಶೇಪ್ ಕೊಡ್ತಾರೆ. ನೀಟಾಗಿ ಶೇಪ್ ಕೊಟ್ಟು ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಬರುತ್ತೆ. ಇಲ್ಲ ಅಂದ್ರೆ ಫುಲ್ ಟೈಟ್ ಆಗ್ಬಿಡುತ್ತೆ. ಕ್ವಾಲಿಟಿನೂ ಇಲ್ಲ, ಏನೂ ಇಲ್ಲ. ಆಮೇಲೆ ಗ್ರೇಪ್ ಫಾರ್ಮಿಂಗ್ ಅಲ್ಲಿ ಡಿಫಿಕಲ್ಟೀಸ್ ರಿಸ್ಕ್ ಅಂದ್ರೆ ಏನೇನು? ಡಿಫಿಕಲ್ಟೀಸ್ ಅಂತ ಅಂದ್ರೆ ಮಳೆ ಬರುತ್ತೆ. ಮಳೆ ಬಂದಾಗ ಗ್ರೇಪ್ಸ್ ತಡೆಯಲ್ಲ. ರೆಡ್ ಗ್ಲೋಬ್ ಅಂತ ಒಂದು ವೆರೈಟಿ ಇದೆ, ಅದೊಂದು ಮಾತ್ರ ನಾರ್ಮಲ್ ಆಗಿ ತಡೆಯುತ್ತೆ ಎಷ್ಟೇ ಮಳೆ ಬಂದ್ರು. ಆಮೇಲೆ ಬರ್ಡ್ಸ್ ಕಾಟ ಇರುತ್ತೆ. ಅವಾಗ ನಾವು ನೆಟ್ ಹಾಕ್ಸ್ಬೇಕಾಗುತ್ತೆ. ನೆಟ್ ಹಾಕ್ಸ್ಲೇಬೇಕು. ಎಲ್ಲರೂ ಹಾಕ್ಸ್ತಾರೆ. ಇಲ್ಲ ಅಂತಂದ್ರೆ ಫುಲ್ ಒಂದೇ ಡ್ಯಾಮೇಜ್ ಮಾಡ್ತು ಅಂತಂದ್ರೆ ಕಂಪ್ಲೀಟ್ ಅದು ಬಂಚ್ ಎಲ್ಲ ಡ್ಯಾಮೇಜ್ ಬರುತ್ತೆ. ಆಮೇಲೆ ರಿಸ್ಕ್ ಅಂದ್ರೆ ಇದರಲ್ಲಿ ರಿಸ್ಕ್ ಅಂತ ಅಂದ್ರೆ ಅದೇ ಅಮೌಂಟ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ಅದನ್ನ ನೋಡ್ಕೊಬೇಕು. ಮತ್ತೆ ಮಳೆ ಬಂದ್ರೆ ಲಾಸ್ ಆಗ್ಬಿಡುತ್ತೆ. ಮೈನ್ ಮಾರ್ಕೆಟಿಂಗ್ ಒಂದೊಂದ್ಸಲ ಪ್ರಾಬ್ಲಮ್ ಆಗುತ್ತೆ. ಇದರ ರಿಸ್ಕ್ ಮತ್ತೆ ಏನಿರುತ್ತೆ ಅಂದ್ರೆ ಮೈನ್ ನಾರ್ಮಲ್ ಡಿಸೀಸ್ ಏನಂತಂದ್ರೆ ಗ್ರೇಪ್ಸ್ ಅಂತ ಅಂದ್ರೆ ಗಿಡಕ್ಕೆಲ್ಲ ಅಂತಂದ್ರೆ ಡೌನಿ ಬಂದ್ಬಿಡುತ್ತೆ. ಇಲ್ಲಿ ಒಂದ್ಸಲ ಇಲ್ಲಿ ಬಂತು ಅಂತಂದ್ರೆ ಈ ಪ್ಲಾಂಟ್ ನೋಡಿ ಇಲ್ಲಿ ಎಲ್ಲಾದ್ರೂ ಬಂತು ಅಂತಂದ್ರೆ ಇದು ಅಟ್ಯಾಕ್ ಆಗ್ತಾ ಇರುತ್ತೆ. ಪಕ್ಕದಲ್ಲಿ ಇರೋದೆಲ್ಲ ಕೆಮಿಕಲ್ಸ್ ಎಲ್ಲ ಮಾಡ್ತಾ ಇರ್ಬೇಕು. ಅದಾದ್ಮೇಲೆ ಗ್ರೇಪ್ಸ್ ಬಂದ್ಮೇಲೆ ಬಂಚ್ ಮೇಲೆ ಪೌಡ್ರಿ ಅಂತ ಬರುತ್ತೆ. ಪೌಡ್ರಿ ಅಂತ ಅಂದ್ರೆ ಗ್ರೇಪ್ಸ್ ಮೇಲೆ ಎಲ್ಲ ಪೌಡರ್ ತರ ಇರುತ್ತೆ. ಅದು ಒಂದ್ಸಲ ಬಂತು ಅಂತಂದ್ರೆ ಅದನ್ನು ಹೋಗೋದ್ ಕಷ್ಟ ಇದೆ. ಚೆನ್ನಾಗಿ ಬೆಳೆಸ್ಬೇಕು ಅಂದ್ರೆ ಏನ್ ಮಾಡ್ಬೋದು? ಚೆನ್ನಾಗಿ ಬೆಳೆಸ್ಬೇಕು ಅಂತಂದ್ರೆ ಮೈನ್ ಟೈಮ್ ಕೊಡ್ಬೇಕು ಇದಕ್ಕೆ. ನಾವು ಸುಮ್ನೆ ಲೇಬರ್ ಮೇಲೆ ಎಲ್ಲ ಡಿಪೆಂಡ್ ಆದ್ರೆ ಆಗಲ್ಲ. ನಾವು ಒಬ್ರು ನೋಡ್ಕೊಂಡ್ಲೇಬೇಕು. ಇಲ್ಲಿ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಮಾಡ್ಬೇಕು. ಇವತ್ತೇನೋ ಒಂದು ನಾವು ಸ್ಪ್ರೇ ಮಾಡಿದಿರಿ ಅಂತಂದ್ರೆ ನೆಕ್ಸ್ಟ್ ಬಂದು ನಾವು ಚೆಕ್ ಮಾಡ್ಬೇಕು. ಏನಾದ್ರು ಜಾಸ್ತಿ ಓವರ್ ಪರ್ಸೆಂಟೇಜ್ ಆಗ್ಬಿಟ್ಟೆ ಸುಟ್ಟಿದ್ಯಾ, ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿದ್ಯಾ. ನಾರ್ಮಲ್ ಇದ್ರೆ ಓಕೆ. ಇನ್ ಕೇಸ್ ಮಳೆ ಬಂತು ಅಂದ್ರೆ ನಾವು ಔಷಧಿ ಸ್ಪ್ರೇ ಮಾಡ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ರೋಗ ಅಟ್ಯಾಕ್ ಆಗುತ್ತೆ. ಜಾಸ್ತಿ ಗ್ಯಾಪ್ ಕೊಟ್ಬಿಟ್ರೆ ಹೌದು, ನಾಳೆ ಮಾಡ್ಬೇಕು ಅಂದ್ರೆ ನಾಳೆ ಮಾಡ್ಲೇಬೇಕು. ಬೇರೆ ತರ ಟೈಮ್ ತೊಗೊಳಕ್ಕೆಲ್ಲ ಆಗಲ್ಲ. ರನ್ನಿಂಗ್ ಕಾಸ್ಟ್ ಇದಕ್ಕೆ ಒಂದು 5 to 6 lakh ಬೇಕಾಗುತ್ತೆ. ಫಸ್ಟ್ ಥರ್ಡ್ ಇಯರ್ ಇಂದ
ಫಸ್ಟ್ ಇದಕ್ಕೆ ಕ್ರಾಪ್ ಬರಬೇಕು ಅಂತಂದ್ರೆ 2 ಇಯರ್ಸ್ ಬೇಕೇ ಬೇಕು. ಆ 2 ಇಯರ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸ್ಟಾರ್ಟಿಂಗ್. ಆಮೇಲೆ ಅದು ರನ್ನಿಂಗ್ ಕಾಸ್ಟ್ 5 to 6 lakh. 3rd ಇಯರ್ ಇಂದ ಒಂದು ಕ್ರಾಪ್ನು ಜಾಸ್ತಿ ಬರುತ್ತೆ. ಫಸ್ಟ್ ಇಯರ್ ಸ್ವಲ್ಪ ಕಡಿಮೆ. 3rd ಇಯರ್ ಇಂದ ಒಂದು 12 to 15 ಟನ್ಸ್ ಬರುತ್ತೆ. ಆವಾಗ ಒಂದು ಆವರೇಜ್ ಆಗಿ 80 rupees 90 rupees ಈ ತರ ಸಿಕ್ಕರೆ ಓಕೆ. ಒಂದೊಂದ್ಸಲ ಮಾರ್ಕೆಟ್ ಕಡಿಮೆ ಇರುತ್ತೆ ಪ್ರೈಸ್, ಅವಾಗ ಏನ್ ಮಾಡಕ್ಕಾಗಲ್ಲ. ಅವರೇಜ್ ಇಯರ್ಲಿ ಎಷ್ಟು ಈಲ್ಡ್ ಬರುತ್ತೆ? ಒಂದು 15-16 ಟನ್ ಅಂತ ಅಂದ್ರೆ ಅದೇ ಒಂದು ಅಟ್ಲೀಸ್ಟ್ ಒಂದು 80 rupees ಆದ್ರೂ ಮಿನಿಮಮ್ ಸಿಕ್ಕಿದ್ರೆ ಎಷ್ಟಾಗುತ್ತೆ, ಒಂದು 12 to 13 lakhs ಆಗುತ್ತೆ. ಸೊ ಒಂದು 85-90 rupees ಸಿಕ್ಕಿದ್ರೆ ಆವಾಗ ಒಂದು 13 lakhs 14-15 lakhs ಈ ತರ ಆಗುತ್ತೆ. ಅದ್ರಲ್ಲಿ ಖರ್ಚು ಬರುತ್ತಲ್ವಾ, ಇಯರ್ಲಿ ಒಂದು 6 lakh ಈ ತರ, 5-6 ಉಳಿದಿರೋದು ಪ್ರಾಫಿಟ್.